ದಯವಿಟ್ಟು ಮತ್ತೆ ಮಧ್ಯಂತರದ ವಿರಾಮದ ನಂತರದಲ್ಲಿ ಪಂದ್ಯ ಮರುಪ್ರಾರಂಭಗೊಂಡಿದೆ. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಸತೀಶ್ ನೋಡಿ, ಉಡುಪಿ ಧಾರವಾಡ ಅಂಕಣ ಖಾಲಿದೆ. ದಯಮಾಡಿ ಆದಷ್ಟು ಬೇಗ ಅಂಕಣ ಪ್ರವೇಶ ಮಾಡಿ. ಈ ಪಂದ್ಯ ಮುಗಿದ ನಂತರ ತಾವು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಆಡಬೇಕಾಗಿದೆ. ಆದಷ್ಟು ಬೇಗ ಅಂಕಣ ಪ್ರವೇಶ ಮಾಡಿ. ದಾಳಿಯಲ್ಲಿ ಮೈಸೂರು ತಂಡದ ಭರತ್ ಒಬ್ಬ ಯುವ ದಾಳಿಗಾರ 6 ಆಟಕ್ಕೆ ನೋಡುವ ಬೋನಸ್ ಆನ್ ಆಗಿರುವ ಸಂದರ್ಭ. ಕವರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಉತ್ತಮವಾದಂತಹ ಒಂದು ಎಸ್ಕೇಪ್. ಹಲೋ, ದಯಮಾಡಿ ಒಂದು 10 ನಿಮಿಷ ಈ ಚೇರೆಲ್ಲ ಬಿಟ್ಬಿಟ್ಟು 10 ನಿಮಿಷ ಮತ್ತೆ 5 ನಿಮಿಷ ಒಂದು 20 ಚೇರು ಅಲ್ಲಿ ಮಾಡ್ಬೋದು. ಇಲ್ಲಿ ಮುಂದ್ಗಡೆ 20 ಚೇರು, ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಅಲ್ಲೇ ಬಿಟ್ಕೊಂಡಿರುತ್ತೆ. ಯಾರು ಅನಿತಾ ಬಾಸ್ ಬರೋದು 20 ಚೇರು. ಹಲೋ ಪ್ರಕಾಶ್, ಅಲ್ಲಿ ಯಾರೋ ಕರ್ಕೊಂಡ್ಬಿಟ್ಟು ಬರಲ್ಲ ಹೋಗಿ ನೋಡ್ಬೋದು. ಅದು ಚೆಕ್ ಆಯ್ತಾ? 25 ರೂಪಾಯಿ ಫೋನ್ ಮಾಡು. ಹಲೋ, ಚೆಕ್ ಬಾಗಲಕೋಟೆ ಹಲೋ ಹಾಗೂ ಮಂಡ್ಯ, ಹಲೋ ಇದು ತಮ್ಮ 2ನೇ ಕರೆ. ಸೆಕೆಂಡ್ ಕಾಲ್ ಹಲೋ. ಇನ್ ಗ್ರೂಪ್ ಡಿ ಮ್ಯಾಚಸ್ ಬಾಗಲಕೋಟೆ ವರ್ಸಸ್ ಮಂಡ್ಯ. ಐ ರಿಕ್ವೆಸ್ಟ್ ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಗೆಟ್ ಇಟ್ ರೆಡಿ. ಹಲೋ, ಚೆಕ್ ಮೈಸೂರು ತಂಡಕ್ಕೆ 2 ಆಫ್ ಟೈ. ದಾಳಿಯಲ್ಲಿ ಭರತ ಒಬ್ಬ ಯುವ ಉದಯೋನ್ಮುಖ ಆಟಗಾರ. ಭಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಟ್ಯಾಕಲ್ ಪ್ರಯತ್ನ ಇತ್ತು, ಒಂದು ಅದ್ಭುತವಾದಂತಹ ಎಸ್ಕೇಪ್. ತನ್ನ ರೋಲಿಂಗ್ ಸ್ಕಿಲ್ ಅನ್ನು ಬಳಸಿಕೊಳ್ತಾ ಅಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಭರತ. 20-15 ಇನ್ ಫೇವರ್ ಆಫ್ ಚಿನ್ನದ ನಾಡು ಕೋಲಾರ. ವಿಶೇಷವಾಗಿ ಒಂದು ಕಾರ್ಯಕ್ರಮಕ್ಕೆ ಮಾಲೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಸಚಿವರು, ಹಿರಿಯರು ಶ್ರೀಯುತ ಕೃಷ್ಣಯ್ಯ ಶೆಟ್ಟಿ ಸರ್ ಅವರು ವಿಶೇಷವಾಗಿ ಆಗಮಿಸಿದಂಥ 31 ಜಿಲ್ಲಾ ತಂಡಗಳಿಗೆ ಸಮವಸ್ತ್ರದ ಪ್ರಾಯೋಜಕರಾಗಿರುತ್ತಾರೆ. ಶ್ರೀಯುತ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ಒಂದು ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಇಂದು 3ನೇ ದಿನದ ಲೀಗ್ ಹಂತದ ಪಂದ್ಯಗಳು ಅದ್ಭುತವಾಗಿ ಸಾಗಿ ಬಂದಿದೆ. ಕೋಲಾರ 20 ಅಂಕವನ್ನು ಪಡ್ಕೊಂಡ್ರೆ ಮೈಸೂರು 15 ಅಂಕದೊಂದಿಗೆ ದಾಳಿಯಲ್ಲಿ ಅಭಿ ಯುವಾತ್ಕರ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಜೂನಿಯರ್ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ನಮ್ಮ ಭಾರತ ದೇಶವನ್ನು ಪ್ರತಿನಿಧಿಸಿ ಪ್ರೋ ಕಬಡ್ಡಿಯಲ್ಲೂ ಸಹ ತೆಲುಗು ಟೈಟಾನ್ಸ್ ಜೊತೆಯಲ್ಲಿ ಬೆಂಗಳೂರು ಬುಲ್ಸ್ ತಂಡವನ್ನು ಸಹ ಪ್ರತಿನಿಧಿಸಿದಂತಹ ಆಟಗಾರ. ನೋಡಿ, ಎಂಟ್ರೆನ್ಸ್ ಅಲ್ಲಿ ನಿಂತಿರೋರು ನಿಮ್ಗೆ ಮತ್ತೆ ಮತ್ತೆ ಹೇಳ್ತಾ ಇರಲ್ಲ, ದಯವಿಟ್ಟು ಗ್ಯಾಲರಿ ಖಾಲಿ ಇದೆ, ಇವಾಗಲೇ ಹೋಗಿ ಕುತ್ಕೊಂಡ್ರೆ ನಿಮ್ಗೆ ಪ್ಲೇಸ್ ಸಿಗುತ್ತೆ, ದಯವಿಟ್ಟು ಹೋಗಿ. ಒಂಚೂರು ಆ ಕಡೆ ಕುತ್ಕೊಂಡ್ರೆ ಅಲ್ಲೇ
ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ ಕರ್ನಾಟಕದ ವಿದ್ಯಾಕಾಶಿ ಧಾರವಾಡ ಜಿಲ್ಲಾ ತಂಡ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅತ್ಕರನ್ನ ಅಂಕಣಕ್ಕೆ ಸ್ವಾಗತಿಸೋಣ. ಒಂದು ನಿಮಿಷ. ಈಗ ಸತತವಾಗಿ 3 ದಿನಗಳ ಕಾಲ ನಮ್ಮ ತಂಡದ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಆಟಗಾರರಿಗೆ ಉಳ್ಕೊಳ್ಳಿದಂಥ ಕಲ್ಯಾಣ ಮಂಟಪದಲ್ಲಿ ಊಟ ಮಾಡಿದಂಥ ಎಲೆ ಎತ್ತೋದ್ರಿಂದ ಹಿಡಿದು ಅಲ್ಲಿ ಚೌಟ್ರಿಯಿಂದ ಕಲ್ಯಾಣ ಮಂಟಪದಲ್ಲಿ ನೀಟಾಗಿ ಇಟ್ಟು ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತಹ ಹೆಣ್ಣುಮಕ್ಕಳು ಇವತ್ತು ತಾಯಂದಿರು ಇಲ್ಲಿ ಬಂದಿದ್ದಾರೆ. ಅವರಿಗೆ ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆಟಗಾರರ ಪರವಾಗಿ ನಮ್ಮ ಕಾರ್ಯಕ್ರಮದ ಎಲ್ಲ ಆಯೋಜಕರ ಪರವಾಗಿ ಒಂದು ಸಣ್ಣ ಸನ್ಮಾನ. ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಆಟಗಾರರು ದಯಮಾಡಿ ನಿಮ್ಮ 3 ದಿನಗಳ ಕಾಲ 4 ದಿನಗಳ ಕಾಲ ನಿಮ್ಮ ಸೇವೆಯನ್ನು ಮಾಡಿದಂಥ ತಾಯಂದಿರು ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಶೆಟ್ಟಿ ಸರ್ ಅವರು ದಯಮಾಡಿ ಈ ಒಂದು ಮುಂದೆ ಬಂದು ಈ ಒಂದು ಸಣ್ಣ ಒಂದು ಕಾರ್ಯವನ್ನು ನಡೆಸ್ಕೊಡ್ಬೇಕಂತ ಅವರಲ್ಲಿ ನಾನು ಮನವಿ ಸಹ ಮಾಡ್ಕೊಳ್ತಾ ಇದ್ದೀನಿ. ಉಡುಪಿ ತಂಡ ಎಲ್ಲಿದ್ದೀರಾ ನೋಡಿ. ಎದುರಾಳಿ ತಂಡ ಈಗಾಗಲೇ ಅಂಕಣ ಪ್ರವೇಶ ಮಾಡಿದೆ. ಆದಷ್ಟು ಬೇಗ ಅಂಕಣ ಪ್ರವೇಶ ಮಾಡಿ ಉಡುಪಿ. ದಯಮಾಡಿ ಯಾರಾದರೂ ಹೆಣ್ಣು ಮಗು ಇದ್ರೆ ದಯಮಾಡಿ ಮುಂದೆ ಬನ್ರಿ. ಹೆಣ್ಣುಮಕ್ಳು ಯಾರಾದರೂ ಒಬ್ರು ಇಲ್ಲಿಗೆ ಮುಂಭಾಗ ವೇದಿಕೆ ಮುಂಭಾಗ ಬರತಕ್ಕದ್ದು. ಉತ್ತಮವಾದಂತ ಒಂದು ಟ್ಯಾಕಲ್ ಮೈಸೂರು ತಂಡದ ಆಟಗಾರರಿಂದ ದಾಳಿಗಾರನಿಗೆ ಒಂದು ಬೋನಸ್ ಅಂಕ ಲಭಿಸ್ತಾ ಇದೆ. ಅಷ್ಟೇ ಉತ್ತಮವಾದಂತ ಒಂದು ಟ್ಯಾಕಲ್ ಪಾಯಿಂಟ್ ಮೈಸೂರು. ಇದೀಗ ಉಡುಪಿ ಜಿಲ್ಲಾ ತಂಡದ ಆಟಗಾರ ಸಂಕಟವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಆಟಗಾರನ ಅಂಕಣಕ್ಕೆ ಸ್ವಾಗತಿಸೋಣ. ಶಾಲೆ ತಗೊಂಬರ್ರಿ. ಶಾಲೆ ತಗೊಂಬರ್ರಿ. 20 ಶಾಲೆ ತಗೊಂಬರ್ರಿ. ಇಲ್ಲ ಫಸ್ಟ್ ಶಾಲೆ ಹಾಕಲಿ ಸಾರು. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡದ ಅಜಯ್ ರೆಡ್ಡಿ ಬಂದಿತ್ತು. ದಯಮಾಡಿ ಆಟಗಾರರು ಚಪ್ಪಾಳೆ ಹೊಡೆಯುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ದಯಮಾಡಿ ಎಲ್ಲರೂ ಚಪ್ಪಾಳೆ ಹೊಡೆಯಿರಿ. I request the manager of Davangere and Shimoga, please get your team ready. The first call in Group G, deciding match Shimoga versus Davangere. I request both the team captains, please get your team ready. ಇಪ್ಪತ್ಮೂರು 22 ಒಂದು ಅಂಕದ ಮುನ್ನಡೆಯಲ್ಲಿ ಚಿನ್ನದ ನಾಡು ಸಾಂಸ್ಕೃತಿಕ ನಗರಿ ಮೈಸೂರು 1 ಅಂಕದ ಮುನ್ನಡೆಯಲ್ಲಿದೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಕಬಡ್ಡಿ ಕ್ಷೇತ್ರದಲ್ಲಿ ಜೂನಿಯರ್ ವಿಭಾಗದಲ್ಲಿ ಈಗಾಗಲೇ ಎಲ್ಲ ಸದಸ್ಯರು ದಯಮಾಡಿ ಹಿಂದೆ ಬರಬೇಕು. ಚೇರಿಂದ ಕಡೆ ತಾಯಂದ್ರಾಗೆ ಕುತ್ಕೋಬೇಕು. ಬಾಲಕಿಯರ ವಿಭಾಗದ ಜೂನಿಯರ್ ನ್ಯಾಷನಲ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ನಮ್ಮ ಬಾಲಕಿಯರ ತಂಡ ಈಗಾಗಲೇ ಪ್ರೀ ಕ್ವಾರ್ಟರ್ ಫೈನಲ್ ನಲ್ಲಿ ವಿಜಯಶಾಲಿಯಾಗಿ ಕ್ವಾರ್ಟರ್ ಫೈನಲ್ಗೆ ಆಯ್ಕೆಯಾಗಿರ್ತಾರೆ. ಆ ಬಾಲಕಿಯರ ಕರ್ನಾಟಕ ತಂಡಕ್ಕೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಕ್ವಾರ್ಟರ್ ಫೈನಲ್ ಹಂತದಲ್ಲೂ ಸಹ ಬಾಲಕಿಯರ ತಂಡ ವಿಜಯಶಾಲಿಯಾಗಿ ಮುಂದಿನ ಹಂತಕ್ಕೆ ಸೆಮಿಫೈನಲ್ಗೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಪದಕವನ್ನು ತಂದುಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ನೀಡ್ತಾ ಇದ್ದೇನೆ. ಎಂತ ಪಂದ್ಯ! 2 ಅಂಕದ ಮುನ್ನಡೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು 24-22 ಇನ್ ಫೇವರ್ ಆಫ್ ಮೈಸೂರು. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ,
ಒಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ ಪ್ರೋ ಕಬಡ್ಡಿಯಲ್ಲೂ ಸಹ ಸಾಕಷ್ಟು ಅದ್ಭುತವಾದಂತಹ ಪ್ರದರ್ಶನ ನೀಡುವುದರ ಮೂಲಕ ಮೈಸೂರು ತಂಡದ ಈ ಒಂದು ಪ್ರಮುಖ ದಾಳಿಗನಾಗಿ ಕಾಣಿಸಿಕೊಳ್ಳುತ್ತಾರೆ. ತಾಯಂದಿರಿಗೆ ಸನ್ಮಾನ ಮಾಡಿದಂತಹ ನಮ್ಮೆಲ್ಲರ ನಾಯಕರಾದಂತಹ ಕಿಶನ್ ಶೆಟ್ಟಿ ಸರ್ಗೆ ಧನ್ಯವಾದಗಳು. ದಾಳಿಯಲ್ಲಿ ಸಂದೀಪ್ ರೆಡ್ಡಿ ಟಚ್ ಮಾಡುವಂತ ಪ್ರಯತ್ನಕ್ಕೆ ಮುಂದಾದರು. ಪರ್ಶೂಟ್ ಮೂಲಕ ಅಭಿ 24-22 2 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ಗಳ ಸಹಕಾರದೊಂದಿಗೆ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025 ಡಿಸೈಡ್ ನಲ್ಲಿ ರಕ್ಷಿತ್ ಪೂಜಾರಿ ಬಾರಿ ಭರತ್ ಹಾಗೂ ಸಂದೀಪ್ ರೆಡ್ಡಿ ಒಂದು ಅದ್ಭುತವಾದಂತಹ ಬ್ಲಾಕ್ ಬಂತು. ಅಷ್ಟೇ ಅದ್ಭುತವಾದಂತಹ ಒಂದು ಸಪೋರ್ಟ್ ನಲ್ಲಿ ಸಂದೀಪ್ ರೆಡ್ಡಿ ಅವರು ನೀಡಿದ್ದಾರೆ. ಕೋಲಾರ ತಂಡಕ್ಕೂ ಸಹ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಡಿಸೈಡ್ ನಲ್ಲಿ ಅಜಯ್ ರೆಡ್ಡಿ ಚಿನ್ನದ ನಾಡು ಸಹಕಾರ ಕೊಡೋದಕ್ಕೆ ಧನ್ಯವಾದಗಳು. ದಯಮಾಡಿ ನೀವು ಬಂದು ನೋಡ್ಕೋಬಹುದು. ಇವಾಗ ಉತ್ತಮವಾದಂತಹ ಒಂದು ಟ್ಯಾಕಲ್ ಮೈಸೂರು ತಂಡದ ಆಟಗಾರರಿಂದ ಕವರ್ ಭಾಗದಲ್ಲಿದ್ದಂತಹ ಹರಿ ಒಬ್ಬ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿಯಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ ಹರೀಶ್. ಕ್ಯಾಪ್ಟನ್ ಲಾಸ್ಟ್ 5 minutes to go ಇನ್ ಕೋರ್ಟ್ ನಂಬರ್ 2. 25-23 2 ಅಂಕದ ಮುನ್ನಡೆಯಲ್ಲಿ ಮೈಸೂರು. 25-23 ಇನ್ ಫೇವರ್ ಆಫ್ ಮೈಸೂರು. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ ಜೂನಿಯರ್ ಇಂಟರ್ನ್ಯಾಷನಲ್ ಕಬಡ್ಡಿ ಪ್ಲೇಯರ್ ಲೆಫ್ಟಿನೆಂಟ್ ಒಂದಿಗೆ ವಾಪಸ್ ಆಗಿದ್ದಾರೆ. ಇಪ್ಪತ್ತೈದು 24 ಎಂಥ ಪಂದ್ಯ. ಒಂದೊಂದು ಅಂಕಕ್ಕೂ ಸಹ ಇಲ್ಲಿ ಜಿದ್ದಿನ ಒಂದು ಕಾದಾಟವನ್ನಲ್ಲಿ ಕಾಣಬಹುದು. ದಾಳಿಯಲ್ಲಿ ಕೋಲಾರ ತಂಡದ ಸಂದೀಪ್ ರೆಡ್ಡಿ ಹತ್ತಿರದಲ್ಲಿದ್ರಾದ್ರೆ ಬಿಗಿಯಾದಂತಹ ಒಂದು ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಿಂದ ಒಂದೊಳ್ಳೆ ಟ್ಯಾಕಲ್ ಬಂತು. ಕವರ್ ಭಾಗದಲ್ಲಿದ್ದಂತ ಆಟಗಾರ ಸಹ ಅಷ್ಟೇ ಕ್ವಿಕ್ ಆಗಿ ಇಲ್ಲಿ ಸಪೋರ್ಟ್ ನೀಡಿದ್ದಾರೆ. ಫಸ್ಟ್ ಏಡ್ ವ್ಯವಸ್ಥೆ ಮಾಡಿ. ಇಪ್ಪತ್ತೇಳು 24 ಮೈಸೂರು ತಂಡ 3 ಅಂಕದ ಮುನ್ನಡೆಯಲ್ಲಿದೆ. ಶ್ರೀ ಎಂ ವೆಂಕಟೇಶ್ ಗುರು ಮತ್ತು ಗೆಳೆಯರ ನೇತೃತ್ವದಲ್ಲಿ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಅಂಕಣ 1 ಮತ್ತು 2ರಲ್ಲಿ ಈಗಾಗಲೇ ಪಂದ್ಯಗಳು ಅತ್ಯಂತ ರೋಚಕವಾಗಿ ಸಾಗಿ ಬರ್ತಾ ಇದೆ. ರಕ್ಷಿತ್ ಪೂಜಾರಿ ಒಬ್ಬರು ಕಬಡ್ಡಿ ಹೆಸರಂತ ಆಟಗಾರ, 4 ಆಟಕ ನಡುವೆ ನಿಧಾನ ಗತಿಯ ಒಂದು ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ಚಿನ್ನದ ನಾಡು ಕೋಲಾರ ತಂಡ ಮಹೇಶ ಯಾವುದೇ ಅಂಕಲದ ಒಂದು ಎಂಟು ವಾಪಸ್ ಆಗಿದ್ದಾರೆ. ಕ್ಯಾಪ್ಟನ್ ಲಾಸ್ಟ್ 3 minutes to go ಇನ್ ಕೋರ್ಟ್ ನಂಬರ್ 2. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಅಂಕಣ 1ರಲ್ಲಿ ಧಾರವಾಡ ವಿರುದ್ಧ ಉಡುಪಿ 7, ಧಾರವಾಡ 5. 2 ಅಂಕದ ಮುನ್ನಡೆಯಲ್ಲಿ ಉಡುಪಿ ತಂಡ. ಇಲ್ಲಪ್ಪ ವಿರಮದ ಕೋರಿಕೆಯನ್ನು ತೆಗೆದುಕೊಂಡಿದ್ದಾರೆ ಚಿನ್ನದ ನಾಡು ಕೋಲಾರ.
Last and final call, Bagalkote versus Mandya. Both team captain Bingiya team immediately caught number 1. ಬಾಗಲಕೋಟೆ ವಿರುದ್ಧ ಮಂಡ್ಯ 2 ತಂಡದ ನಾಯಕರೇ ಆಟಗಾರನ ಅಣಿಗೊಳಿಸಿ ಅಂಕಣಕ್ಕೆ ಕರೆತಂದು ತಮಗೆ ಅಂತಿಮ ಕರೆ. ಈ ಬಾರಿ ಸತೀಶ ಒಂದೇ ದಾಳಿಯಲ್ಲಿ ಎಷ್ಟು ಅಂಕವನ್ನು ಹೊತ್ತು ತಂದಿದ್ದಾನೆ? ಎಷ್ಟು? ತೀರ್ಪುಗಾರ ತೀರ್ಮಾನ ನೀಡುತ್ತಾರೆ. ದಯವಿಟ್ಟು ಸೂಪರ್ ರೈಟ್. ಒಂದೇ ದಾಳಿಯಲ್ಲಿ 3 ಅಂಕವನ್ನ ಕೋಲಾರ ತಂಡಕ್ಕೆ ಸತೀಶ್ ಒಬ್ಬ ಯುವ ಆಟಗಾರ 27 ಸಮಬಲ ಹೋರಾಟದಲ್ಲಿ ಪಂದ್ಯ. ಅದು ಹೈ ವೋಲ್ಟೇಜ್ ಪಂದ್ಯ, ಮೈಸೂರು ವರ್ಸಸ್ ಕೋಲಾರ. ಆನೇಕಲ್ಲ ಪ್ರೇಕ್ಷಕರ ಹೇಗಿದೆ ಮ್ಯಾಚ್? ಯಾಕೋ ಸೌಂಡ್ ಇಲ್ಲ ಇವತ್ತು, ಸೈಲೆಂಟ್ ಆಗಿದ್ದೀರಾ? ಮೈಸೂರು ತಂಡಕ್ಕೆ ಡೂ ಆರ್ ಡೈ. ರಕ್ಷಿತ್ ಪೂಜಾರಿ 7 ಆಟಗಾರರ ಬಾರಿ ಮಹೇಶ ಉತ್ತಮವಾದಂತಹ ಒಂದು ದಾಳಿ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು ಮಹೇಶ. ಕ್ಯಾಪ್ಟನ್ ಲಾಸ್ಟ್ 2 minutes to go in court number 2. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 29-27 ಮೈಸೂರು ತಂಡದ ಪರವಾಗಿ ಕ್ವಿಕ್ ಆದಂತಹ ಬೋನಸ್ ಅಂಕದೊಂದಿಗೆ ಚಿನ್ನದ ನಾಡು ಕೋಲಾರ ತಂಡಕ್ಕೆ ಒಂದು ಅಂಕವನ್ನು ಪಡೆಯಲು ಯಶಸ್ವಿಯಾದರು. 29-28 ಅಂಕಣ 2ರಲ್ಲಿ 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಅಂಕಣ 1ರಲ್ಲಿ ಉಡುಪಿ ವಿರುದ್ಧ ಧಾರವಾಡ. ಉಡುಪಿ 9, ಧಾರವಾಡ 6 ಅಂಕದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಈ ಒಂದು ಕಬಡ್ಡಿ ಪಂದ್ಯಗಳನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನಲ್ ನಲ್ಲೂ ಸಹ ನೇರ ಪ್ರಸಾರವನ್ನು ಮಾಡಲಾಗ್ತಾ ಇದೆ. ಮತ್ತೆ ಚಿನ್ನದ ನಾಡು ಕೋಲಾರ ತಂಡದ ಆಪತ್ಪಾಂಡವ ಸತೀಶ ಒಂದೊಳ್ಳೆ ಟ್ಯಾಕಲ್. ಮೈಸೂರು ದಂಡಾಧಿಕಾರಿಯಿಂದ ಸಂಘಟಿತ ಹೋರಾಟ. ದಾಳಿಗಾರರಿಗೆ ಒಂದು ಬೋನಸ್ ಸಂಖ್ಯೆಯಲ್ಲಿ ಲಭಿಸ್ತಾ ಇದೆ. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 30-29 1 ಅಂಕದ ಮುನ್ನಡೆಯಲ್ಲಿ ಮೈಸೂರು. ಸಮಯವನ್ನು ವ್ಯರ್ಥ ಮಾಡುವಂತಹ ಪ್ರಯತ್ನ. ರಕ್ಷಿತ್ ಪೂಜಾರ್ ಏಳು ಆಟ ನೋಡುವ. ಅಜಯ್ ರೆಡ್ಡಿ ಕಾತೊಡಬೇಕಾಗಿದೆ. 2 ಬಲಿಷ್ಠ ತಂಡಗಳ ನಡುವೆ ಸಾಕಷ್ಟು ಹೋರಾಟ. ಎಸ್, ರನ್ನಿಂಗ್ ಹ್ಯಾಂಡ್ ಟಚ್. ಮೂವತ್ತು ಸಮಬಲ ಹೋರಾಟದಲ್ಲಿ ಪಂದ್ಯ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ವೇಟ್ ಯಾರೋ ಒಬ್ರೇ ಮಾತಾಡಿ, ಎಲ್ರು ಮಾತಾಡಿದ್ರೆ ಹೆಂಗೆ?